ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಿಕ್ಲು ಶಿವ ಕೊಲೆ ಕೇಸ್ನ ಮತ್ತೊಂದು ಸ್ಫೋಟಕ ದೃಶ್ಯ ಲಭ್ಯ ಆಗ್ತಾ ಇದೆ. ಆ ಕೊಲೆಗೆ ಕಾರಣವಾದಂತಹ ಜಮೀನಿನ ಗಲಾಟೆಯ ದೃಶ್ಯ. ಹುಡುಗರ ಜೊತೆಗೆ ಹೋಗಿ ಬಿಕ್ಲು ಶಿವ ಧ್ವಂಸ ಮಾಡಿದ್ದ. ಕಿತ್ತಗನೂರು ಜಮೀನಿನಲ್ಲಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ದ. ಜಮೀನು ವಿಚಾರಕ್ಕೆ ನಡೆದಂತಹ ಗಲಾಟೆ ಅದು. ಕಿತ್ತಗನೂರು ಜಮೀನಿನಲ್ಲಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿ ಬಂದಿದ್ದ ಬಿಕ್ಲು ಶಿವ. ಈ ಬಿಕ್ಲು ಶಿವ ಕಾಂಪೌಂಡ್ ಧ್ವಂಸ ಮಾಡಿದಂತಹ ದೃಶ್ಯ, ಆ ವಿಡಿಯೋ TV9ಗೆ ಲಭ್ಯ ಆಗಿದೆ. ಆತನ ಕೊಲೆಗೆ ಕಾರಣವಾದಂತಹ ಜಮೀನಿನ ಗಲಾಟೆಯ ದೃಶ್ಯ. ರೌಡಿ ಶೀಟರ್ ಶಿವಪ್ರಕಾಶ್ ಅಲಿಯಾಸ್ ಬಿಕ್ಲು ಶಿವನ ಕೊಲೆ ಏನಾಯ್ತು, ಆ ಕೊಲೆಗೆ ಪ್ರಮುಖವಾಗಿ ಕಾರಣ ಆದದ್ದೇ ಈ ಜಮೀನಿನ ಗಲಾಟೆ. ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನೋಡಿ. ಬಿಕ್ಲು ಶಿವ ಮತ್ತವನ ತಂಡ ಅಲ್ಲಿ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದೆ. ಫೆಬ್ರವರಿಯಿಂದ ಜಗ್ಗಾ ಬಿಕ್ಲು ಶಿವ ನಡುವೆ ವೈಷಮ್ಯ ಶುರುವಾಗಿತ್ತು. ಕಿತ್ತಗನೂರು ಜಮೀನು ಕಾಂಪೌಂಡ್ ಅನ್ನ ಈತ ಧ್ವಂಸ ಏನ್ ಮಾಡ್ತಾನೆ, ಈ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಮಾರ್ಕ್ ಮಾಡಿರುವಂತಹ ದೃಶ್ಯ ಗಮನಿಸ್ತಾ ಇದ್ದೀವಿ. ಆತ ಬಿಕ್ಲು ಶಿವ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿರೋದು. ಈ ಜಮೀನಿನ ಗಲಾಟೆ, ಈ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದ್ದೆ ಆತನ ಮೇಲೆ ವೈಷಮ್ಯ ಹೆಚ್ಚಾಗೋದಕ್ಕೆ ಕಾರಣ ಆಯಿತು. ಅದೇ ಕೊಲೆಗೆ ಕಾರಣ ಆಯಿತು ಅನ್ನೋದು. ಕಾಂಪೌಂಡ್ ಧ್ವಂಸ ಮಾಡ್ತಾ ಇರುವಂತಹ ವಿಡಿಯೋ ನೋಡ್ತಾ ಇದ್ವಿ. ಮಾರ್ಕ್ ಮಾಡಿರುವಂತಹ ದೃಶ್ಯಗಳಲ್ಲಿ ಬಿಕ್ಲು ಶಿವ ಕಂಡು ಬರ್ತಾ ಇದ್ದಾನೆ, ಗಮನಿಸಿ. ಕಿತ್ತಗನೂರು ಜಮೀನಿಗೆ ಕಾಂಪೌಂಡ್ ಹಾಕಿಸ್ತಾ ಇದ್ದ ರವಿ. ಆಗ ಹುಡುಗರ ಜೊತೆ ಹೋಗಿ ಈ ಬಿಕ್ಲು ಶಿವ ಆ ಕಾಂಪೌಂಡ್ ಅನ್ನ ಧ್ವಂಸ ಮಾಡಿದಾನೆ. ಆ ರವಿ ಬೆನ್ನಿಗೆ ನಿಂತಿದ್ದವ ಮತ್ಯಾರು ಅಲ್ಲ, ಜಗದೀಶ್ ಅಲಿಯಾಸ್ ಜಗ್ಗ. ಈಗ ಬಿಕ್ಲು ಶಿವನ ಕೊಲೆ ಆರೋಪದಡಿಗೆ ಆರೋಪಿಯಾಗಿರೋದು. ಈ ವಿಷಯನೇ, ಈ ಬೆಳವಣಿಗೆನೇ, ಈ ಕಾಂಪೌಂಡ್ ಧ್ವಂಸ ಮಾಡಿದ್ದೆ ಬಿಕ್ಲು ಶಿವ ಮತ್ತು ಜಗ್ಗು ಮಧ್ಯೆ ದ್ವೇಷ ಶುರುವಾಗೋದಕ್ಕೆ ಕಾರಣ ಆಯಿತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಚಪ್ಪ ಈಗ ಸಂಪರ್ಕದಲ್ಲಿದ್ದಾರೆ. ರಾಚಪ್ಪ, ಬಿಕ್ಲು ಶಿವನ ಕೊಲೆಗೆ ಯಾವ ದ್ವೇಷ ಕಾರಣ ಅನ್ನುವಂತಹ ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋದಾಗ ಕಂಡು ಬಂದದ್ದೇ ಈ ಕಾಂಪೌಂಡ್ ಧ್ವಂಸ ವಿಚಾರ. ಈ ದೃಶ್ಯ ಈಗ ಅದಕ್ಕೊಂದು ಬಹಳ ದೊಡ್ಡ ಪ್ರೂಫ್ ಆಗಿ ನಿಲ್ಲುತ್ತಾ ಅಂತ? ಪ್ರತಿಮಾ, ಬಿಕ್ಲು ಶಿವ ಹಾಗೇನೆ ಆರೋಪಿಯಾಗಿರುವಂತಹ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ರೆ, ಇವರಿಬ್ರು ಕೂಡ ಒಟ್ಟಿಗೆ ಇದ್ದಂತವ್ರು, ಒಟ್ಟಿಗೆ ಸೇರ್ಕೊಂಡು ಹಲವು ಕ್ರೈಮ್ಗಳನ್ನು ಕೂಡ ಮಾಡಿದ್ದಾರೆ. ಹೀಗೆ ಇಬ್ರು ಒಟ್ಟಿಗೆ ಇದ್ದಂತ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಪರ್ಟಿಯನ್ನ ಕೂಡ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಇಬ್ಬರಿಗೆ ಸ್ವಪ್ರತಿಷ್ಠೆ ಕೂಡ ಕಾಡುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಕಿತ್ತಗನೂರಲ್ಲಿರುವಂತಹ ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಟ್ಟು 3 ಜನ ಅದಕ್ಕೆ ಮಾಲೀಕರು ಇರ್ತಾರೆ. ಒಬ್ಬೊಬ್ಬರಿಂದ ಒಬ್ಬೊಬ್ರು ಅಂತ ಹೇಳಿ ಅಗ್ರಿಮೆಂಟ್ ಅನ್ನ ಹಾಕಿಸ್ಕೊಂಡಿರ್ತಾರೆ. ನದಾಫ್ ಎಂಬಾತನ ಬಳಿಯಿಂದ ಬಿಕ್ಲು ಶಿವ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಂಡಿದ್ರೆ, ರವಿ ಮತ್ತೊಬ್ಬ ಮಾಲೀಕನಿಂದ ಅಗ್ರಿಮೆಂಟ್ ಅನ್ನ ಮಾಡಿಸ್ಕೊಳ್ತಾನೆ. ರವಿ ಬೆನ್ನಿಗೆ ಆರೋಪಿಯಾಗಿರುವಂತಹ ಕಿರಣ್ ಹಾಗೇನೆ ಜಗದೀಶ್ ಇಬ್ರು ಕೂಡ ನಿಲ್ತಾರೆ. ಇದೇ ಸಂದರ್ಭದಲ್ಲಿ ಆ ಪ್ರಾಪರ್ಟಿ ಏನಿದೆ ತುಂಬಾ ಪ್ರತಿಷ್ಠೆಯಾಗಿ ಕಾಡುತ್ತೆ. ಹಾಗಾಗಿ ಇದೇ ವರ್ಷ ಫೆಬ್ರವರಿಯಂದು ಅಲ್ಲಿ ರವಿ ಎಂಬಾತ ಇಡೀ ಜಮೀನಿಗೆ ಕಾಂಪೌಂಡ್ ಅನ್ನು ಹಾಕ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿಗೆ ಬಿಕ್ಲು ಶಿವ ಎಂಟ್ರಿ ಕೊಡ್ತಾನೆ. ತಮ್ಮ ಹುಡುಗರ ಜೊತೆಗೆ ಹೋಗಿ ಆ ಇಡೀ ಕಾಂಪೌಂಡ್ ಅನ್ನ ಧ್ವಂಸ ಮಾಡ್ತಾನೆ. ಅಲ್ಲಿಗೆ ಬಿಕ್ಲು ಶಿವ ಹಾಗೇನೆ ಜಗದೀಶ್ ನಡುವೆ ಮತ್ತಷ್ಟು ವೈಷಮ್ಯ ಶುರುವಾಗತ್ತೆ. ಅಂದ್ರೆ ತಮ್ಮ ಏರಿಯಾಗೆ ಬಂದ್ಬಿಟ್ಟು ಬಿಕ್ಲು ಶಿವ ನಾವು ಅಗ್ರಿಮೆಂಟ್ ಅನ್ನು ಹಾಕೊಂಡಿರುವಂತಹ ಪ್ರಾಪರ್ಟಿಗೆ ಈ ರೀತಿಯಾಗಿ ಹಿಂಸೆ ಕೊಡ್ತಿದ್ದಾನೆ ಅಂತ ಹೇಳಿ ಬೆದರಿಕೆಯನ್ನ ಕೂಡ ಹಾಕ್ತಾನೆ. ಹಾಗಾಗಿನೇ ಅಲ್ಲಿಂದಾನೇ ಶುರುವಾಗೋದು ಬಿಕ್ಲು ಶಿವಗೆ ಬೆದರಿಕೆ ಬರೋದಕ್ಕೆ. ಹಾಗಾಗಿ ಆತ ಭಾರತೀಯ ನಗರ ಪೊಲೀಸ್ ಠಾಣೆಗೂ ಕೂಡ ಅಲ್ಲೇ ಒಂದು FIR ಆಗತ್ತೆ ಬೆದರಿಕೆ ಸಂಬಂಧಪಟ್ಟಂತೆ. ಜೊತೆಗೆ ಆಗಿನ ಕಮಿಷನರ್ ಆಗಿದ್ದಂತಹ ದಯಾನಂದ್ ಅವ್ರಿಗೂ ಕೂಡ ಬಿಕ್ಲು ಶಿವ ದೂರನ್ನ ಕೊಟ್ಟಿರ್ತಾನೆ. ಅದ್ರ ಜೊತೆಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೂ ಕೂಡ ವಿಡಿಯೋ ಸಮೇತವಾಗಿಯೂ ಕೂಡ ಸಾಕ್ಷಿ ಸಮೇತವಾಗಿಯೂ ಕೂಡ ದೂರನ್ನ ಕೊಡ್ತಾರೆ. ಆದ್ರೆ ಪೊಲೀಸರು ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕ್ರಮ ತೆಗೆದುಕೊಳ್ಳೋದಿಲ್ಲ. ಅದರ ಜೊತೆಗೆ ಇತ್ತೀಚೆಗೆ ಕಿರಣ್ ಮೇಲೆ ಪ್ರಮುಖ ಆರೋಪಿಯಾಗಿರುವಂತಹ ಜಗದೀಶ್ ಸಂಬಂಧಿ ಆಗಿರುವಂತಹ ಕಿರಣ್ ಮೇಲೆ ಒಂದು ಬೆದರಿಕೆಯನ್ನು ಕೂಡ ಹಾಕೋದಕ್ಕೆ ಬಿಕ್ಲು ಶಿವ ಶುರು ಮಾಡ್ತಾನೆ. ಹುಡುಗನ ಕರ್ಕೊಂಡು ಹೋಗಿ ಅವರ ಮನೆ ಬಳಿ ರೌಂಡ್ಸ್ ಹಾಕುವಂತದ್ದಾಗಿರ್ಬೋದು, ಈ ರೀತಿ ಆಕ್ಟಿವಿಟೀಸ್ ಅನ್ನ ಬಿಕ್ಲು ಶಿವ ಮಾಡ್ತಿರ್ತಾನೆ. ಎಲ್ಲಿ ನಾವು ಬಿಟ್ರೆ ಬಿಕ್ಲು ಶಿವ ನಮ್ಮನ್ನ ಮುಗಿಸ್ಬಿಡ್ತಾನೆ ಅನ್ನುವಂತಹ ನಿಟ್ಟಿನಲ್ಲಿ ಕಿರಣ್ ಈ ಎಲ್ಲಾ ಪ್ಲಾನ್ ಅನ್ನ ಮಾಡಿಕೊಂಡು ಬಿಕ್ಲು ಶಿವನನ್ನೇ ಮಂಗಳವಾರ ಸಂಜೆ ಹತ್ಯೆ ಮಾಡಿರುವಂತದ್ದು. ಈ ಎಲ್ಲಾ ವಿಚಾರಗಳು ಕೂಡ ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂತದ್ದು. ಅಂದ್ರೆ ಬಿಕ್ಲು ಶಿವ ಜೊತೆಗೆ ಜಗದೀಶ್ನ ನಡುವೆ ಇಷ್ಟೊಂದು ವೈರತ್ವ ಬೆಳೆದಕ್ಕೆ ಕಾರಣ ಏನು ಅಂದ್ರೆ ಫೆಬ್ರವರಿಯಿಂದ ಈ ಎಲ್ಲಾ ಇನ್ಸಿಡೆಂಟ್ಗಳು ಶುರುವಾಗಿರೋದು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ರಾಜಪ್ಪ ತಮ್ಮ ಮಾಹಿತಿಗೆ.